ದಾಮಿನಿ, ನೀನ್ ಪೂಜೆ ಮಾಡು. ಜನನಿ, ನೀನ್ ಪೂಜೆ ಮಾಡಮ್ಮ. ಪಾರ್ವತಿ, ನೀನ್ ಪೂಜೆ ಮಾಡಮ್ಮ. ಅಯ್ಯೋ ಅಕ್ಕ, ಅವಳಿ ಯಾಕೆ? ಚಪ್ಪರದ ಪೂಜೆನ ಮುತ್ತೈದೆಯರು ತಾನೇ ಮಾಡ್ಬೇಕು. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ದಾಮಿನಿ ಹೇಳಿದ್ದು ಸರಿ. ಆದ್ರೆ ಈ ಮದುವೆ ನಡೆಯೋದಕ್ಕೆ ಮುಖ್ಯ ಕಾರಣನೇ ನಮ್ ಪಾರ್ವತಿ. ಅವಳ ಒಳ್ಳೆಯ ಮನಸ್ಸಿನ ಭಾವನೆಗಳನ್ನೆಲ್ಲ ಧಾರೆ ಎರೆದು ಅವಳು ಪೂಜೆ ಮಾಡಿದ್ರೆ ಈ ಕಲ್ಯಾಣ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ. ಆದ್ರಿಂದ ಪಾರ್ವತಿ, ನೀನ್ ಪೂಜೆ ಮಾಡಮ್ಮ. ನಿಮ್ಮ ಘನತೆಗೆ ತಕ್ಕನಾದ ಆಲೋಚನೆ ಅಲ್ಲ ಇದು. ನಿಮ್ಮ ವ್ಯಕ್ತಿತ್ವನ ಬಿಟ್ಟು ಮಾತಾಡ್ತಿದ್ದೀರಾ. ನನ್ಗೊಂದೊಂದ್ಸಲ ನೀವೇ ನನ್ನ ರಘು ಅಂತ ಅನ್ಸುತ್ತೆ. ಮುಂಚೆ ನೀವಿದ್ದಕ್ಕೂ ಈಗ ನೀವಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ರಘು. ಮನಸ್ಸಿನಲ್ಲಿ 108 ಆಸೆ ಇದ್ರೂ ವಾಸ್ತವ ಅಂತ ಬಂದಾಗ ಅದನ್ನೆಲ್ಲ ಬದಿಗಿಟ್ಟು ಅಧಿಕಾರದ ನಡೆ ನಡೆಸಬೇಕಾಗತ್ತೆ. ಅದೇ ಜೀವನ. ರಘು, ದಯವಿಟ್ಟು ಆದಿ ಮದುವೆ ವಿಷಯದಲ್ಲಿ ಪಾರ್ವತಿನ ಎಳೆದು ತರೋ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇದನ್ನ ನನ್ನ ಆಜ್ಞೆ ಅನ್ಕೋಬೇಡಿ, ಕೋರಿಕೆ ಅನ್ಕೊಳ್ಳಿ ಪ್ಲೀಸ್. ಯಾಮಿನಿನೇ ಆದಿ ಹೆಂಡತಿ, ಅವಳೇ ನಮ್ಮನೆ ಸೊಸೆ ಅಂತ ತೀರ್ಮಾನ ಮಾಡಾಗಿದೆ. ಇವತ್ತು ಬೆಳಿಗ್ಗೆ ಚಪ್ರದ ಪೂಜೆನೂ ಆಗೋಗಿದೆ. ನಾಳೆ ಬೆಳಗಾಗಿದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಮದುವೆ ಕಾರ್ಯಕ್ರಮಕ್ಕೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಗೊಂದಲ ಬರಬಾರ್ದು ರಘು. ಅದರಿಂದ ಎಲ್ಲರ ನೆಮ್ಮದಿನೂ ಹಾಳಾಗುತ್ತೆ. ರಘು, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ. ಬೆಳಿಗ್ಗೆ ಬೇಗ ಎದ್ದು ಹೊರಡೋದಿದೆ. ಇಲ್ಲ ಅಖಿಲ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನೊಂದು ಸಣ್ಣ ವಾಕ್ ಮಾಡಿ ಬರ್ತೀನಿ. ನನಗೆ ಧೈರ್ಯ ಇಲ್ವಾ? ಅಥವಾ
ಅಮ್ಮನ ಕಡೆ ನನಗೆ ಭಯನ ಪ್ರೀತು. ನಿನಗೆ ಮಾವ ಮೇಲಿರೋ ಗೌರವ ಅದು ನಿನ್ನ ಹಿಂಗ್ ಮಾಡಿದೆ. ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಬ್ರೋ, ತಪ್ಪಲ್ಲ ಅದು. ಯಾವಾಗ್ಲೂ ಹೇಳ್ಬೇಕಾಗಿರೋ ಪ್ರೀತಿನ ಮನ್ಸಲ್ಲೇ ಬಚ್ಚಿಟ್ಕೊಂಡು ನಾವುಗಳೇ ತಪ್ಪು ಮಾಡ್ಬಿಟ್ವಿ ಬ್ರೋ. ಆ ತಪ್ಪಿನ ಪ್ರಾಯಶ್ಚಿತ್ತ ಇವತ್ತು ನಮ್ಗೆ ಕಾಡ್ತಾ ಇದೆ ಬ್ರೋ. ಸಮಯ ನೀರ್ ಹೋಗಿದೆ ಬ್ರೋ. ಪ್ರೀತು, ನನಗೆ ಪ್ರೀತಿ ಸಿಗಲ್ವಾ ಪ್ರೀತು? ಹಾಗಾದ್ರೆ ನನ್ನಿಂದ ಈಗಾಗಲೇ ದೂರ ಆಗಿರೋ ಪಾರ್ವಿಂದ ನಾನು ದೂರ ಆಗೋ ಕಾಲ ಬಂತ. ಆದ್ರೆ ಅವನಿಗಿರೋ ನಿಯತ್ತು ನಿನ್ ಮಗಳಿಗಿಲ್ದೆ ಹೋಯ್ತಲ್ಲ. ಅದಕ್ಕೆ ನನ್ಗೆ ಬೇಸರ ಆಗ್ತಿರೋದು, ನಿಮ್ಮಿಬ್ರ ಮೇಲೆ ಕೋಪ ಬರ್ತಿರೋದು. ಈ ಕೋಪಕ್ಕೆ ಇಬ್ಬರನ್ನು ಸಿಗದು ಇಲ್ಲೇ ತೋರಣ ಕಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಮಾಡಿಯಪ್ಪ, ನಾವು ತಪ್ಪು ಮಾಡಿದ್ದೀವಿ, ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧವಾಗಿದ್ದೀವಿ. ಭೂಮಿಗೆ ಭಾರವಾಗಿರಬಾರ್ದು ಅಂತ ನನ್ನ ಮಗಳಿಗೆ ನಾನೇ ಕೈಯಾರ ವಿಷ ಕೊಟ್ಟು ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ಅಲ್ಲಿಗೂ ನಿಮ್ಮ ಮಗನೇ ಬಂದು ತಪ್ಪಿಸ್ಬಿಟ್ರು. ಏನ್ ಮಾಡ್ಲಿ ಹೇಳಿ ನಾನು? ಅದೇ ಕಣಯ್ಯ ಪ್ರೀತಿಗಿರೋ ಶಕ್ತಿ. ಆದ್ರೆ ನೀವಿಬ್ರಿಗೂ ಅದು ಅರ್ಥ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ನನ್ ಕರ್ಮ. ನನ್ ಮಗನ್ಗಿರೋ ರೂಪಕ್ಕೆ, ಅಂತಸ್ತಕ್ಕೆ, ಒಳ್ಳೆತನಕ್ಕೆ ಅವನ ಮದ್ವೆ ಆಗಕ್ಕೆ ಹುಡುಗಿರು ಲೈನ್ ನಿಂತ್ಕೋತಾರೆ. ಆದ್ರೆ ಅವನು ಮನಸ್ಸಾಗಿದ್ದು ನಿನ್ ಮಗಳ ಮೇಲೆ. ನಿನ್ ಮಗಳಲ್ಲಿ ತನ್ನ ಪ್ರೀತಿ ಕನಸ್ಕಂಡ, ಅದಕ್ಕೆ ಇವಳು ಜೊತೆಯಾಗಿದ್ಲು. ಆದ್ರೆ ನೀನು ಅಖಿಲಾಗಿ ಹೆದರಿ ಅವಳನ್ನ ಕಟ್ ಹಾಕಿದೀಯಲ್ಲ, ಇದು ಸರಿನಾ? ಒಬ್ರು ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ಇಬ್ರು ಜೀವನ ಹಾಳು ಮಾಡ್ತಿದೀಯಲ್ಲ, ಒಳ್ಳೇದಾಗುತ್ತಾ ನಿನ್ಗೆ? ಯಾಮಿನಿ ಅಮ್ಮನವ್ರ ಕೊಳ್ಳಿಗೆ ಯಾವಾಗ ದೊಡ್ಡ ಯಜಮಾನರು ತಾಳಿ ಕಟ್ತಾರೋ ಆ ಕ್ಷಣವೇ ನನ್ನ ಜೀವ ಹೊಟ್ಟೋಗ್ಲಿ. ಆದ್ರೆ ಅಖಿಲ್ ಅಮ್ಮನವ್ರ ನಂಬಿಕೆಗೆ ಮೋಸ ಮಾಡಿ ನಾನು ಬದುಕಿರಲ್ಲ ಅಪ್ಪೋರೆ. ನಂದು ನಿಮ್ದು ಒಂದೇ ಪರಿಸ್ಥಿತಿ. ನೀವು ಹೇಳ್ಕೊತಿದ್ದೀರಿ, ನಾನು ಹೇಳ್ಕೊತಿಲ್ಲ ಅಷ್ಟೇ. ನಿಮ್ ಮಗನ ಸಂಕಟ ನಿಮ್ ಕಣ್ಣು ಕಾಣಿಸ್ತಿದೆ, ಆದ್ರೆ ನನ್ನ ಮಗಳ ಸಂಕಟ ನನಗೆ ಮಾತ್ರ ಗೊತ್ತಾಗ್ತಿದೆ ಅಪ್ಪೋರೆ. ಸಂಕಟ ಪಡು ಅಂತ ಯಾರಯ್ಯ ಹೇಳಿದ್ದು? ಎಲ್ರೂ ಸಂಕಟ ಪಡೋ ಹಾಗೆ ಮಾಡ್ತಿರೋದು ನೀನು. ನೋಡು ಹನುಮಂತು, ನಿನ್ ಮಗಳಿಗೆ ಹೇಳು, ನನ್ನ ಮಗನ ಪ್ರೀತಿನ ಒಪ್ಕೊಳಕ್ ಹೇಳು. ನಾಳೆ ನಡೀತಿರೋ ಮದ್ವೆನ ನಿಲ್ಸು, ಪುಣ್ಯ ಕಟ್ಕೊಳಯ್ಯ. ಅಯ್ಯೋ ಬೇಡಿ ಅಪ್ಪವ್ರೆ, ನೀವು ದೊಡ್ಡವರು, ನೀವು ಕೈ ಮುಗಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಬೇಕಾದ್ರೆ ಇದೊಂದು ವಿಚಾರದಲ್ಲಿ ನನ್ನನ್ನು ಬಲವಂತ ಮಾಡ್ಬೇಕು. ಬೇಕಾದ್ರೆ ನಾನೇ ನಿಮ್ಮ ಕಾಲ ಬೀಳ್ತೀನಿ ಮಕ್ಕಯ್ಯ. ಸರಿ, ಇವ್ರ ಪ್ರೀತಿನ ಒಪ್ಕೊಳ್ಳೋ ದೊಡ್ಡ ಗುಣ ನಿನ್ನಲ್ಲಿಲ್ಲ. ಪಕ್ಕಕ್ ಬಾ, ಈ ಚಪ್ರನಾದ್ರೂ ಕಡ್ದು ಹಾಕ್ತೀನಿ. ಚಪ್ರ ಕಡಿದ್ರೆ ಮದುವೆ ನಿಂತೋಗುತ್ತಾ ಅಪ್ಪವ್ರೆ? ಒಂದ್ ವೇಳೆ ನಿಮ್ ಕೈಲಿ ಕಾಫಿ ಮಾಡಿಸ್ಕೊಂಡ್ರು ಅದ್ ಬ್ರೋ ಕೈಗೆ ಸೇರಲ್ಲ. ಯಾಕಂದ್ರೆ ಅದೇನೇ ಇದ್ರು ಬ್ರೋ ಹೆಂಡತಿ ಆಗಿ ಬರೋ ಯಾಮಿನಿಯವ್ರ ಕೈಯಿಂದಾನೇ ಸೇರ್ಬೇಕಾಗತ್ತೆ. ಆಮೇಲೆ ಏನೇ ಇದ್ರು ನೀವ್ ಇದೇ ತರ ಬಾಗ್ಲಾಚೆ ನಿಂತ್ಕೊಂಡು ದೊಡ್ಡ ಯಜಮಾನ್ರೆ ನಾನು ರೂಮ್ ಒಳಗಡೆ ಬರ್ಬೋದಾ, ಕಾಫಿ ಕೊಡ್ಬೋದಾ ಅಂತ ಅನುಮತಿ ತಗೊಂಡೆ ರೂಮ್ ಒಳಗಡೆ ಕಾಲಿಡ್ಬೇಕಾಗತ್ತೆ. ಒಂದು ಪ್ರಾಮಾಣಿಕವಾದ ಪ್ರೀತಿ ಸಿಗಕ್ಕೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ಅಂತ ಅದೃಷ್ಟ ಸಿಕ್ಕಿರೋರೆ ಅವ್ರ ಕಾಲಿಂದ ಆ ಪ್ರೀತಿನ ಒದ್ರೆ ಅಂತವ್ರ ಬುದ್ಧಿ ಏನ್ ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಬುದ್ಧಿ ಕೇಳೋರ್ಗೆ ಬುದ್ಧಿ ಹೇಳ್ಬೋದು ಮಾವ, ಆದ್ರೆ ತಾನೇ ಬುದ್ಧಿವಂತೆ ಅನ್ಕೊಂಡಿರೋರ್ಗೆ ಎಷ್ಟು ಹೇಳಿದ್ರು ಅಷ್ಟೆ, ಸುಮ್ಮನೆ ಟೈಮ್ ವೇಸ್ಟ್. ಇಂಥವ್ರ ಹೃದಯ ಯಾವತ್ತಿದ್ರೂ ಕಲ್ಲಾಗೆ ಇರುತ್ತೆ.
ಅದು ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲೇ ಮುರಿದು ಹೋಗಿರೋ ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದೆ. ನಾನ್ ಬಯಸ್ತಿರೋದು ಅದನ್ನೇ. ಮದುವೆ ಮಂಟಪದಲ್ಲಾದ್ರೂ ಸರಿ, ಯಾಮಿನಿ ಆದಿತ್ಯ ಮದುವೆ ಮುರಿದು ಬಿದ್ದು ನನ್ನ ಮಗ ನಿನ್ನ ಮದುವೆ ಆದ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆ ದೇವರಲ್ಲಿ ನಾನು ಅದನ್ನೇ ಬೇಡ್ಕೊತೀನಿ. ಅರಸನಕೋಟೆ ಕುಟುಂಬಕ್ಕೆ ಸ್ವಾಗತ. ಸುಸ್ವಾಗತ. ತಮಗೂ ಅಷ್ಟೇ ಸ್ವಾಗತ ಸುಸ್ವಾಗತ. ಅಲ್ಲೇ ದಡ್ಡಿ ದಾಮು, ಹಳೇ ಮಿಕ್ಸರ್ ಗಂಟೆ ತರ ಯಾಕೆ ಆಡ್ತೀಯ? ನಮ್ಗಿಂತ ಅವರೇ ಮೊದಲು ಬಂದಿರೋದು, ಅದಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಕೂತ್ಕೊ. ನೀವು ಅಷ್ಟೇ ಹಳೆ ಗ್ರೈಂಡರ್ ತರ ಆಡ್ಬೇಡಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಪ್ರಯಾಣ ಹೇಗಿತ್ತು? ಎಲ್ಲರೂ ಆರಾಮವಾಗಿ ಬಂದ್ರಿ. ಮಗಳು ಮದುವೆನ ಸ್ಟಾರ್ ಹೋಟೆಲ್ ಅಲ್ಲಿ ಮಾಡ್ಬೇಕು ಅಂತ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ನೀವು ಈ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂತ ಪ್ರಸ್ತಾಪ ಇಟ್ಟಾಗ ನನಗೆ ಸ್ವಲ್ಪ ಬೇಜಾರಾಯ್ತು. ಆದ್ರೆ ನಿಮ್ ಮೇಲೊಂದು ನಂಬಿಕೆನೂ ಇತ್ತು. ಅರಸನಕೋಟೆ ಅಖಿಲಾಂಡೇಶಿನಿ ಅವರು ಏನೇ ಮಾಡಿದ್ರು ಒಂದು ಕಾರಣ ಇರುತ್ತೆ ಅಂತ ಅನ್ಸಿತ್ತು. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಅದು ನಿಜ ಆಯ್ತು. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತೆ. ಇಲ್ಲಿ ನಡೆದಿರೋ ಮದ್ವೆಗಳೆಲ್ಲ ಶಾಶ್ವತವಾಗಿ ಉಳಿದಿದೆ ಅಂತ ಅರ್ಚಕರು ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಮಗಳ ಜೀವನನು ಶಾಶ್ವತವಾಗಿ ಉಳಿದ್ರೆ ಅಷ್ಟೇ ಸಾಕು. ಹೆಣ್ಣೆತ್ತವ್ರಿಗೆ ಇದಕ್ಕಿಂತ ಸೌಭಾಗ್ಯ ಏನ್ ಬೇಕು? ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡೋದಕ್ಕೆ ನೀವು ಒಪ್ಕೊಂಡ್ರಲ್ಲ, ಅದೇ ನನ್ನ ಭಾಗ್ಯ. ಈ ಮದುವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಆದಿ ಯಾಮಿನಿಯ ಬಾಳಿನ ಆಗಸದಲ್ಲಿ ಒಂದು ಹೊಂಗನಸು ಮೂಡುತ್ತೆ, ಹೊಂಬೆಳಕು ಮೂಡುತ್ತೆ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ನಮ್ ಸಂಪ್ರದಾಯ ಪ್ರಕಾರ ಗಂಡನ ತಂದೆ ತಾಯಿಗೆ ನಾವೇ ಕಾಲ್ ತೊಳೆದು ಆರತಿ ಮಾಡಿ ಬರ್ಮಾಡ್ಕೋಬೇಕು. ಎಲ್ರಿಗೂ ಶುಭವಾಗಲಿ. ನಾನು ಈ ಮೊದಲೇ ನಿಮ್ಗೆ ಹೇಳಿದ್ದೆ, ನಿಮ್ಮ ಮಗನ ಮದುವೆ ಕಾರ್ಯದಲ್ಲಿ ಸಾಕಷ್ಟು ವಿಘ್ನಗಳು ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಹೇಳಿದ್ದು ಈ ದೇವಸ್ಥಾನದಲ್ಲೇ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ. ನೀವು ಹೇಳಿದ ಹಾಗೆ ಸೀತಾರಾಮ ಕಲ್ಯಾಣ ನಡೆಸೋದಕ್ಕೆ ಅದ್ದೂರಿಯಾಗಿ ತಯಾರಿ ನಡೆದಿದೆ ಗುರುಗಳೇ. ಸಂತೋಷ. ನಿಮಗೆ ನೆನಪಿದೆಯಾ ತಾಯಿ, ನಿಮಗೆ ಮದುವೆ ಆಗಿ ಅದೆಷ್ಟೋ ವರ್ಷಗಳಾದರೂ ಸಂತಾನ ಭಾಗ್ಯ ಇರಲಿಲ್ಲ. ಅದರ ಬಗ್ಗೆ ನೀವು ನಮ್ಮ ಹತ್ರ ಹೇಳ್ಕೊಂಡಿದ್ರಿ. ಆಗ ನಾನು ನಿಮಗೆ ಇಲ್ಲಿನ ಜಾರೋ ಕಲ್ಲಿನ ಮಹಿಮೆ ಬಗ್ಗೆ ಹೇಳಿದ್ದೆ. ಇಲ್ಲಿ ಬಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆಗುತ್ತೋ ಇಲ್ಲೋ ಅಂತ ಭಕ್ತಿಯಿಂದ ಕೈಯನ್ನು ಅದರ ಮೇಲೆ ಇಟ್ಟರೆ, ಕೈ ಜಾರಿದ್ರೆ ಅದು ಹಣ್ಣು, ಜಾರದೇ ಇದ್ರೆ ಅದು ಕಾಯಿ ಅಂತ. ನೀವು ಭಕ್ತಿಯಿಂದ ಸಂಕಲ್ಪ ಮಾಡಿದ್ರಿ, ಕೈ ಇಟ್ರಿ, ಕೈ ಜಾರ್ತು, ಫಲ ಹಣ್ಣಾಯ್ತು. ಆಮೇಲೆ ನೀವು ಈ ದೇವಸ್ಥಾನಕ್ಕೆ ಬಂದಿದ್ದು ಪುಟ್ಟ ಮಧು ಆದಿ ಜಾತಿ. ಹೌದು ಗುರುಗಳೇ, ನನಗೆ ಪ್ರತಿಯೊಂದು ನಿನ್ನೆನೋ ಇವತ್ತೋ ನಡೆದಷ್ಟು ಸ್ಪಷ್ಟವಾಗಿ ಜ್ಞಾಪಕ ಇದೆ. ನಮ್ಮ ಜೀವನದಲ್ಲಿ ಸಂದಿಗ್ಧ ಬಂದಾಗೆಲ್ಲ, ನಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಂಕಷ್ಟ ಬಂದಾಗಲೆಲ್ಲ ನಾವು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದೀವಿ. ನಿಮ್ಮ ಮಾತುಗಳನ್ನ ಶಿರಸ ವಹಿಸಿ ಪಾಲಿಸಿದ್ದೀವಿ. ನಿಮ್ಮ ಮಾತುಗಳೇ ನಮಗೆ ದಾರಿದೀಪ. ಈಗ ನಿಮ್ಮ ಕೃಪೆಯಿಂದ ನಮ್ಮ ಆದಿ ಜೀವನ ಚೆನ್ನಾಗಾಗ್ಬಿಟ್ರೆ, ಅವನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಗುರುಗಳೇ.
ಆಗತ್ತೆ, ಖಂಡಿತ ಎಲ್ಲವೂ ಒಳ್ಳೆಯದಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ಯಾರು, ಎಲ್ಲವೂ ಆ ಭಗವಂತನ ಇಚ್ಛೆ. ಅದೆಲ್ಲ ಗೊತ್ತಿಲ್ಲದೆ ನಾವು ವ್ಯರ್ಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಯಾಕೆ ನೀವು ಏನೋ ಬೇಜಾರಲ್ಲಿದ್ದ ಹಾಗಿದ್ದೀರಿ? ಏನಿಲ್ಲ ಗುರುಗಳೇ. ಮನಸ್ಸಲ್ಲಿರೋ ದ್ವಂದ್ವಗಳಿಗೆ, ಗೊಂದಲಗಳಿಗೆ ಶೀಘ್ರವೇ ಪರಿಹಾರ ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಕು. ಆಯ್ತು ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನೂ ಇಲ್ಲ, ಎಲ್ಲ ಅವನ ಇಚ್ಛೆ. ಒಳ್ಳೇದಾಗತ್ತೆ. ಗುರುಗಳೇ, ಆ ಕಲ್ಲಿನ ಬಗ್ಗೆ ಹೇಳಿದ್ರಲ್ಲ, ಕೈ ಜಾರಿದ್ರೆ ಮಾತ್ರ ಹಣ್ಣ? ಎಲ್ಲವೂ ಅವರವರ ಭಾವ ಭಕ್ತಿಗೆ ಬಿಟ್ಟಿದ್ದು. ಅರ್ಥ ಆಗ್ಲಿಲ್ಲ. ಏನು ಬೇಕಾದ್ರೂ ಕೇಳ್ಕೊಳ್ಬೋದು, ಆದರೆ ವಿಶೇಷವಾಗಿ ಯಾರಿಗಾದ್ರೂ ಅವಶ್ಯಕತೆ ಇದೆಯೋ ಅವರು ಬೇಡ್ಕೊಂಡ್ರೆ ಒಳ್ಳೇದು. ಖಂಡಿತ ಇಲ್ಲ ಅತ್ತೆ. ನೀವ್ ಏನೇ ಮಾಡಿದ್ರು ನಮ್ಮ ಭವಿಷ್ಯದ ಹಿತದೃಷ್ಟಿಯಲ್ಲೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಈ ದೇವಸ್ಥಾನದಲ್ಲ ಅತ್ತೆ, ನಿಮ್ ಮನೆ ದೇವ್ರ ಕೋಣೆ ಮುಂದೆ ನಿಲ್ಸಿ ಆದಿತ್ಯ ಅವ್ರ ಜೊತೆ ನನಗೆ ಮದ್ವೆ ಮಾಡ್ಸಿದ್ರು ನನಗೆ ಯಾವ ಅಭ್ಯಂತರನೂ ಇಲ್ಲ ಅತ್ತೆ. ನನಗೆ ನಿಮ್ಗೆ ತಕ್ಕ ಸೊಸೆ ಆಗ್ಬೇಕು ಅನ್ನೋದಷ್ಟೇ ಬೇಕಾಗಿರೋದು. ನಾನು ಹೇಗ್ ಮದ್ವೆ ಆಗ್ತೀನಿ ಅನ್ನೋದಲ್ಲ. ಅಷ್ಟಕ್ಕೂ ನನಗೆ ಈ ಆಡಂಬರದ ಮದ್ವೆ ಇಷ್ಟ ಇಲ್ಲ ಅತ್ತೆ. ಸರಳತೆ ಕಡೆ ನನಗೆ ಆಸಕ್ತಿ ಜಾಸ್ತಿ. ಯಾಮಿನಿ, ನಿನ್ನನ್ನ ಸೊಸೆಯಾಗಿ ಪಡಿತಿರೋದು ನನ್ನ ಪುಣ್ಯನಮ್ಮ. ಅಯ್ಯೋ ಇಲ್ಲ ಅತ್ತೆ, ನಿಮ್ಮನ್ನ ಅತ್ತೆ ಆಗಿ ಪಡಿತಿರೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಈ ಜಗತ್ನಲ್ಲಿ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ಅಂದ್ರೆ ಅದು ಅತ್ತೆ ಸೊಸೆ ಜಗಳ ಅಂತಾರೆ. ಆದ್ರೆ ನಾನಿನ್ನು ನಿಮ್ ಸೊಸೆನೇ ಆಗಿಲ್ಲ. ಅಷ್ಟು ಬೇಗ ನನ್ನ ಬಗ್ಗೆ ನಿಮಗಿರೋ ಪ್ರೀತಿ ಕಾಳಜಿ ನೋಡಿದ್ರೆ ಎಲ್ಲ ಅತ್ತೆಯಂದಿರಿಗೆ ನೀವೇ ಮಾದರಿ ಅತ್ತೆ. ಯಾಮಿನಿ, ಒಂದು ಹೆಣ್ಣು ತನ್ನ ತಂದೆ ತಾಯಿ ಮನೆಯನ್ನ ಬಿಟ್ಟು ಅತ್ತೆ ಮನೆಗೆ ಬರುವಂಥದ್ದೇ ಅವಳು ಮಾಡುವಂತಹ ಬಹಳ ದೊಡ್ಡ ತ್ಯಾಗ. ಅಲ್ಲಿ ಆಚಾರ ವಿಚಾರಗಳೇ ಬೇರೆ, ಆಹಾರ ಪದ್ಧತಿ ಬೇರೆ, ಒಂದು ಕಂಫರ್ಟ್ ಝೋನೇ ಬೇರೆ. ಅತ್ತೆ ಮನೆಗೆ ಬಂದ ಮೇಲೆ ಹೊಸ ಮನಸ್ಸುಗಳ ಜೊತೆ ಹೊಂದಾಣಿಕೆ, ಹೊಸ ತರದ ಆಚಾರ ವಿಚಾರ, ಹೊಸ ಪದ್ಧತಿ, ಒಟ್ನಲ್ಲಿ ಹೊಸ ಥರದ ಜೀವನ. ಅದಕ್ಕೆಲ್ಲ ಹೊಂದಿಕೊಂಡು ಬದುಕಬೇಕಲ್ಲಮ್ಮ. ಅದ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನು ಆ ಹಂತವನ್ನ ದಾಟಿನೇ ಬಂದೋಳಲ್ವಾ. ಯಾಮಿನಿ, ನಿನ್ನ ತಂದೆ ತಾಯಿ ಮನೇಲಿ ನಿನಗೆ ಎಷ್ಟು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಿಗ್ತಾ ಇತ್ತೋ ಅಷ್ಟೇ ಪ್ರೀತಿಯಿಂದ ನಮ್ಮನೇಲಿ ನಾನು ನಿನ್ನನ್ನ ನೋಡ್ಕೊಳ್ತೀನಮ್ಮ. ಅದಕ್ಕೆ ಅತ್ತೆ ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ನಿಲ್ಸಿರೋದು. ಸಾಕು ಬಿಡಿ ಯಜಮಾನ್ರೆ, ಯಾರಾದ್ರೂ ಬಂದ್ರೆ ಕಷ್ಟ. ಬರ್ಲಿ ಬಿಡು, ನನ್ನ ಹೆಂಡತಿ ಜೊತೆ ನಾನಿದ್ರೆ ನಿಮ್ಗೇನ್ ಕಷ್ಟ ಅಂತ ಕೇಳ್ತೀನಿ. ಅಮ್ಮ ನೋಡಿದ್ರೆ? ಅಮ್ಮ ಆಗ್ಲೇ ರೂಮ್ಗೆ ಹೋಗಾಯ್ತು. ಯಾಮಿನಿ ಮನೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಈ ಮೂಲಕನಾದ್ರೂ ನಾವಿಬ್ರು ಮದ್ವೆ ಆಗಿರೋ ಸತ್ಯ ಅವ್ರಿಗೆ ತಿಳಿಲಿ ಬಿಡು. ತನ್ನ ಗಂಡನ ಮದ್ವೆಲಿ ಹೆಂಡತಿನೇ ಅರ್ಶನ ಕೊಡ್ತಾ ಇರೋದ್ನ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಆದ್ರೂ ಪರವಾಗಿಲ್ಲ, ನಾಳೆ ನಡೆಯೋ ಅರ್ಶನ ಶಾಸ್ತ್ರದಲ್ಲಿ ನನ್ನ ಕೈಯಾರ ನಿನಗೆ ಅರ್ಶನ ಹಚ್ಚಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಏನ್ ಯಜಮಾನ್ರೆ ನೀವು ನೋಡಿ, ಅರ್ಶನ ಎಲ್ಲ ಚಲ್ತು. ಇದು ಚೆಲ್ಲಿದ್ದಲ್ಲ, ನನ್ನ ನಿನ್ನ ಮದುವೆ ಆಗಲಿ ಅಂತ ಆ ದೇವರೇ ಮಾಡಿರೋ ಆಶೀರ್ವಾದ. ನಾಳೆ ನಡೆಯೋದು. ಗುರುಗಳೇ, ತಮ್ಮ ಮಾತಿನ ಪ್ರಕಾರ 2 ಸೀರೆಗಳನ್ನ ತರಿಸಿದ್ದೀನಿ.
ಕೊಡಿ. ತಾವು ಹೇಳಿದ ಹಾಗೆ ಮದುಮಕ್ಕಳಿಬ್ರು ನಸುಕಿನ ಜಾವ 4 ಗಂಟೆಗೆ ಎದ್ದು ಶುಚಿರ್ಭೂತರಾಗಿ ತಯಾರಾಗಿದ್ದಾರೆ. ತಾವು ಅಪ್ಪಣೆ ಕೊಟ್ರೆ ಮೂರ್ತಿಯನ್ನ ತರೋದಕ್ಕೆ ಅವರನ್ನ ಕಳಿಸ್ತೀನಿ. ಆಗ್ಬೋದು ತಾಯಿ, ಆದ್ರೆ ಅದಕ್ಕೂ ಮೊದಲು ಸೀತಾಮಾತೆಗೆ ಉಡಿಸೋ ಸೀರೆನ ಭಗವಂತನ ಸನ್ನಿಧಿಲಿಟ್ಟು ಪೂಜೆ ಮಾಡಿ, ಮದುಮಗಳಿಗೆ ಉಡಿಸೋ ಸೀರೆನ ಆಮೇಲೆ ಕೊಡ್ತೀವಿ. ತಗೊಳ್ಳಿ ತಾಯಿ. ಕುಟುಂಬ ಸಮೇತ ಹೋಗಿ ಆ ಭಗವಂತನ ದರ್ಶನ ಪಡೀರಿ. ಈ ಮದುವೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಅವನ ಹತ್ರ ಬೇಡ್ಕೊಳ್ಳಿ. ಹಾಗೆ ಆಗ್ಲಿ ಗುರುಗಳೇ. ಯಜಮಾನ್ರೆ, ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಎಲ್ರು ತಯಾರಾಗಿ ಪೂಜೆಲಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ನಾನ್ ಬರಲ್ಲ. ಯಾಕೆ? ನಾನು ಏನೋ ಒಂದು ಕೇಳ್ತೀನಿ, ನೀನ್ ಹೂ ಅನ್ನೋದಾದ್ರೆ ನಾನು ಕೆಳಗೆ ಬರ್ತೀನಿ. ಆಗಲ್ಲ. ಹಂಗಾದ್ರೆ ನಾನು ಬರಲ್ಲ. ಯಜಮಾನ್ರೆ, ಏನಿದು ನಿಮ್ ಹುಡುಗಾಟ? ಸೀತಾರಾಮನ್ ವಿಗ್ರಹ ತರೋದಕ್ಕೆ ನೀವು ಯಾಮಿನಿ ಮೇಡಮ್ ಹೋಗ್ಬೇಕು, ಮರ್ತೋದ್ರಾ? ಅಲ್ಲೆಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ನನಗ್ ಮೊದ್ಲೇ ಹೇಳ್ದೆ ತಾನೆ, ನನ್ಗೇನೋ ಅಂತ ಕೇಳ್ತೀನಿ, ನೀನ್ ಅದಕ್ಕೆ ಹೂ ಅಂದ್ರೆ ನಾನು ಕೆಳಗ್ ಬರ್ತೀನಿ. ನೀನ್ ಅನ್ನಲ್ಲ ಅಂತಿದ್ಯಾ? ಇವಾಗ ಅಲ್ಲೆಲ್ಲ ವೇಟ್ ಮಾಡ್ತಾ ಇದಾರೆ. ಆಮೇಲೆ ಸೀತಾರಾಮ ವಿಗ್ರಹ ತರೋ ಮುಹೂರ್ತ ಮೀರೋಗುತ್ತೆ. ಆಮೇಲೆ ನೀನ್ ನನ್ನ ಬೈಕೋಬೇಡ, ಅದ್ ನನ್ ತಪ್ಪಲ್ಲ. ಸರಿ, ಬನ್ನಿ ಬನ್ನಿ. ದಟ್ಸ್ ಲೈಕ್ ಇಟ್. ಆದಿ, ಯಾಮಿನಿ, ಸೀತಾರಾಮ ಕಲ್ಯಾಣಕ್ಕೋಸ್ಕರ ವಿಗ್ರಹ ತರೋ ಸಮಯ ಮೀರ್ತಾ ಇದೆ. ಹೋಗಿ ತಗೊಂಡ್ ಬಂದ್ಬಿಡಿ. ಹನುಮಂತು, ಜೋಪಾನವಾಗಿ ಕರ್ಕೊಂಡು ಹೋಗ್ಬಾ. ಪಾರ್ವತಿ, ವಿಗ್ರಹ ತಂದೆದಾದ್ಮೇಲೆ ಈ ಸೀರೆನ ಗುರುಗಳಿಗೆ ಕೊಡ್ಬೇಕು. ಜಾಗೃತಿಯಾಗಿ ಎತ್ತಿಡಮ್ಮ. ಅಯ್ಯೋ ಅಕ್ಕ, ಈ ಸೀರೆನ ಅವಳ ಕೈಲಿ ಯಾಕೆ ಕೊಡ್ತಾ ಇದ್ದೀರಾ? ಇದು ನಮ್ ಮನೆ ಸೊಸೆಯಾಗಿ ಬರೋಳಿಗೆ ಉಡ್ಸೋ ಸೀರೆ ಅಲ್ವಾ, ಅದು ನಮ್ ಮನೆ ಕೆಲಸದೊಳ ಕೈಲಿ ಯಾಕೆ ಕೊಡೋದು ಅಂತ ನನಗೇನೋ ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ಹೇಳ್ದೆ ಅಕ್ಕ. ಮನೆ ಸೊಸೆಗೆ ತೊಡಸ್ಬೇಕಾಗಿದ್ದ ಉಂಗ್ರನ ಪಾರ್ವತಿ ಕೈಯಲ್ಲೇ ಕೊಟ್ಟಿದ್ದು, ಜಾಗೃತಿಯಾಗಿ ತೆಗ್ದಿಟ್ಟಿದ್ಲು ಅಲ್ವಾ? ದೊಡ್ಡೇಶ್ಮಾನ್ರು ನಿಶ್ಚಿತಾರ್ಥಕ್ಕೆ ತೊಡಸ್ಬೇಕಾಗಿದ್ದ ಉಂಗ್ರನ ಅಖಿಲಮ್ಮ ನೀನ್ ಜೋಪಾನವಾಗಿ ಇಟ್ಕೊ ಅಂತ ನನ್ನ ಹತ್ರ ಕೊಟ್ಟಿದ್ರಲ್ಲ, ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಕ್ಕ, ನಾನು ತುಂಬಾ ಜೋಪಾನವಾಗಿರ್ತೀನಕ್ಕ, ನನ್ ಕೈಲಿ ಕೊಡಿ ಅಕ್ಕ. ಸರಿ, ಜೋಪಾನ. ತುಂಬಾ ದೊಡ್ಡ ಜವಾಬ್ದಾರಿ ಕೊಡ್ತಿದ್ದೀನಿ. ಅಯ್ಯೋ ಅಕ್ಕ, ನೀವ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದನ್ನ ಎಷ್ಟು ಜೋಪಾನವಾಗಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಿದು? ಮಗನ ಮದುವೆ ಸಂಭ್ರಮ ಕಾಣಬೇಕಾದ ಮುಖದಲ್ಲಿ ಆತಂಕದ ಛಾಯೆ. ತಮಗೆ ಗೊತ್ತಿಲ್ದಿರೋದು ಏನಿದೆ ಗುರುಗಳೇ?
ನನ್ನ ಮಗನ ಮನಸ್ಸಲ್ಲಿ ಒಂದಿದ್ರೆ ಅವನ ಕಣ್ಮುಂದೆ ನಡೀತಿರೋದು ಇನ್ನೊಂದು. ಈಗ ಅವನ ಭವಿಷ್ಯ ಮುಳುಗೋಗೋ ಹಂತಕ್ಕೆ ಬಂದಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಈ ಮದುವೆಯಿಂದ ಅವನು ನೆಮ್ಮದಿಯಾಗಂತೂ ಇರಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲವೂ ಆ ಶಿವನಲ್ಲಿ ಇದೆ. ಸರಿ ತಪ್ಪು ಒಳ್ಳೆಯದು ಕೆಟ್ಟದರ ಅರಿವು ಅವನಿಗಿದ್ದೇ ಇದೆ. ಸಮಯ ಕೂಡಿ ಬಂದಾಗ ಯಾರಿಗೇನು ಸಲ್ಲಬೇಕೋ ಅದನ್ನು ಅವನು ಸಲ್ಲಿಸಿಯೇ ಸಲ್ಲಿಸ್ತಾನೆ. ಮನುಷ್ಯನ ಜೀವನದಲ್ಲಿ ಪವಾಡ ಅನ್ನೋದು ಯಾವಾಗ ಬೇಕಾದರೂ ಸೃಷ್ಟಿಯಾಗಬಹುದು. ಅದೆಲ್ಲ ಅವನ ಇಚ್ಛೆ. ದಿವ್ಯ ದೃಷ್ಟಿ ಇರೋ ಮಹಾತ್ಮರು ನೀವು. ಮುಂದೆ ಏನಾಗುತ್ತೆ ಅನ್ನೋ ಅರಿವು ತಮ್ಮ ಚೆನ್ನಾಗಿದೆ. ಹೀಗಾಗುತ್ತೆ ಅಂತ ಹೇಳ್ಬೋದಲ್ವಾ? ಕೆಟ್ಟದಾಗುತ್ತೆ ಅಂದ್ರೆ ಅದನ್ನ ಸರಿಪಡಿಸ್ಬೋದಲ್ವಾ? ಆ ಶಕ್ತಿ ನಮ್ಗಿದೆಯಲ್ವಾ? ಆ ಭಗವಂತನ ಪ್ರೇರಣೆ ಆಗದ ಹೊರತು ನಾವು ಏನೂ ಹೇಳೋ ಹಾಗಿಲ್ಲ, ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ. ಅದೆಲ್ಲದಕ್ಕೂ ಸಮಯ ನಿಗದಿಯಾಗಬೇಕು. ಆದರೆ ಚಿಂತಿಸಬೇಡಿ, ಧೈರ್ಯವಾಗಿರಿ. ಆ ಲೀಲಾಧಾರನ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೇದಾಗತ್ತೆ. ಭಗವಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅವನು ಕಾಪಾಡೇ ಕಾಪಾಡ್ತಾನೆ. ತಡವಾಗಿ ಆದರೂ ನಂಬಿದ ಭಕ್ತರನ್ನ ಕಾಪಾಡ್ತಾನೆ. ಆದ್ರೆ ಅದೆಲ್ಲ ಯಾವಾಗ ಆಗುತ್ತೆ ಗುರುಗಳೇ? ಭವಿಷ್ಯದ ಗರ್ಭದಲ್ಲಿ ಸುಂದರವಾದ ಸತ್ಯಗಳಿವೆ. ಭೂತಕಾಲದ ತಪ್ಪುಗಳನ್ನ ವರ್ತಮಾನದಲ್ಲಿ ಸರಿಪಡಿಸಿಕೊಂಡ್ರೆ ಭವಿಷ್ಯದಲ್ಲಿ ಅದಕ್ಕೆಲ್ಲ ನ್ಯಾಯ ಸಿಕ್ಕೇ ಸಿಕ್ಕ. ಸಮಯ ಆಗ್ತಾ ಇದೆ, ಎಲ್ಲ ಕಾರ್ಯಗಳು ಬೇಗನೆ ಆಗ್ಬೇಕು. ಹೌದಮ್ಮ, ಗುರುಗಳ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಬಾ ಬನ್ನಿ ಬನ್ನಿ, ಆರತಿ ಮಾಡಿ ಬೇಗ. श्रीराम राम रामेति रमे रामे मनोरमे सहस्रनाम तत्तुल्यम् राम नाम वरानने। ತಗೊಳ್ಳಿ ತಗೊಳ್ಳಿ, ಪ್ರಸಾದ ತಿನ್ನಿ, ಪ್ರಸಾದ ತಿನ್ನಿ, ತಿನ್ನಮ್ಮ. ಸ್ವಲ್ಪ ಜಾಸ್ತಿನೇ ಹಾಕಿ. ತಗೊಳಪ್ಪ, ತಿನ್ನಿ ತಿನ್ನಿ. ಪ್ರಸಾದನ ಕೊಟ್ರಿ, ಆದ್ರೆ ಕಾರಣ ಹೇಳಲೇ ಇಲ್ಲ. ನೀನೇ ಗೆಸ್ ಮಾಡು ನೋಡೋಣ. ಬ್ರೋ ಪಾರ್ವತಿ ಅವರು ಒಟ್ಟಿಗೆ ಸೇರಿ ಅರ್ಶನ ಕೊಟ್ಟಿದ್ದಕ್ಕ? ಓ, ಅದು ಬೇರೆ ನಡೆದಿದ್ಯಾ? ಪಾರ್ವತಿಯವ್ರು ಬೇಡ ಅಂತ ಹೇಳಿದ್ರು ಕೇಳ್ದೆ, ಭಾವನೆ ನಿನಗ್ ಸುಸ್ತಾಗುತ್ತೆ, ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂತ ಅವ್ರ ಜೊತೆ ಸೇರ್ಕೊಂಡು ಅರ್ಶನ ಪುಡಿ ಮಾಡಿದ್ದು. ಓ ಹೌದೇನೋ ಮದುಮಗನೇ. ಸರಿ, ಈಗ ಏನು ಕಾರಣ ಅಂತ ನಾನೇ ಹೇಳ್ಬಿಡ್ಲಾ? ಬಿಡ ನೋಡ, ನಂಗೆ ಗೊತ್ತು. ಹೇಳಾಗಾದ್ರೆ ಪಾರ್ವತಿ ಅವರೇ ಶಾಸ್ತ್ರಕ್ಕೆ ಕೂರೋ ತರ ಆಯ್ತು ಅಂತ ತಾನೆ ನೀವು ಖುಷಿ ಪಡ್ತಿರೋದು? ಅದು ಒಂದು ಕಾರಣನು, ಆದ್ರೆ ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದಿದೆ. ಅಪ್ಪ, ನಾ ಹೇಳ? ಹೇಳು. ಮದುವೆ ಆಗೋದು ನನಗೆ ಪಾರ್ವತಿಗೆ, ಕರೆಕ್ಟಾ? ಕರೆಕ್ಟ್. ಆದ್ರೆ ನನ್ನ ಮನ್ಸಲ್ಲಿರೋದು ನಿನ್ಗೆ ಹೇಗೆ ಗೊತ್ತಾಯ್ತು? ಪಾರ್ವತಿ ನನಗ್ ಸಿಗ್ತಾಳೆ ಅಂತ ನಿಮ್ ಮನ್ಸಿಗೆ ಹೇಗೆ ಅನಿಸ್ತು? ನನಗೂ ಹಾಗೆ ಅನಿಸ್ತಪ್ಪ. ಏನ್ ಹೇಳ್ತಾ ಇದಾರೆ ಇಬ್ರು? ನನಗೆ ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕನ್ಫ್ಯೂಸ್ ಆಗ್ಬೇಡ ಪ್ರೀತು. ಆದಿತ್ಯ ಪಾರ್ವತಿ ಪ್ರೇಮ ಕಥೆಯಲ್ಲಿ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಗುರುಗಳು ನಿಶ್ಚಿತಾರ್ಥದ ಡೇಟ್ ಫಿಕ್ಸ್ ಮಾಡಕ್ಕೆ ಅಂತ ಬಂದಾಗ ಅಖಿಲ ಕರೆಕ್ಟ್ ಆಗಿ ಆದಿತ್ಯ ಯಾಮಿನಿ ಜಾತಕದ ವ್ಯವಸ್ಥೆ ಮಾಡಿದ್ರು. ಗುರುಗಳ ಕೈಗೆ ಸೇರಿದ ಯಾವ ಜಾತಕ? ಆದಿತ್ಯ ಪಾರ್ವತಿ ಜಾತಕ ತಾನೆ. ಈಗ ಶಿವ ಪಾರ್ವತಿ ಯಾರು? ಯಾರು ಅಂದ್ರೆ ದೇವರು. ಹೌದು ತಾನೆ. ಪಾರ್ವತಿ ಪರಶಿವನ ಮದುವೆ ಸಮಯದಲ್ಲಿ ಆದಿತ್ಯ ಪಾರ್ವತಿ ಪಾಣಿಗ್ರಹಣ ನಡೀತು.
ಇವತ್ತು ವಿಗ್ರಹನ ದೇವಸ್ಥಾನದ ಒಳಗಡೆ ತರಬೇಕಾದ್ರೆ ಯಾಮಿನಿಗೆ ತಲೆ ಸುತ್ತು ಬಂದು ಆ ವಿಗ್ರಹನ ಕೈ ಬಿಡೋದಂದ್ರೇನು, ಪಾರ್ವತಿ ಅದನ್ನು ಹಿಡ್ಕೊಳ್ಳೋದಂದ್ರೇನು? ಅಂದ್ರೆ ಶ್ರೀರಾಮನಂತ ಇರೋ ನನ್ನ ಮಗ ಆದಿತ್ಯ ಪಾರ್ವತಿಗೆ ಸೇರಬೇಕು ಅಂತ ಆ ಭಗವಂತ ಉದಾಹರಣೆಗೆ ತೋರಿಸ್ಕೊಟ್ಟಿದ್ದಾನೆ. ಮೇಡಮ್, ಹೋಗ ಅವಳನ್ನ ಕರ್ಕೊಂಡು ಬಾ. ಎಸ್ ಮೇಡಮ್. ಮೇಡಮ್, ಏನೇನಿಲ್ಲಿ? ಅರುಣತಿ ಮೇಡಮ್ ಬಂದಿದ್ದಾರೆ. ಬರಕ್ಕೆ ಹೇಳ ಮೇಡಮ್. ನಡಿ. ಪಾರ್ವತಿಯವರೇ, ಏನಾಯ್ತು? ಏನಿಲ್ಲ. ಅರುಣತಿ ಮೇಡಮ್ ಯಾಮಿನಿ ಅವರೇ, ಒಂದ್ ನಿಮಿಷ ಬರ್ತೀನಿ. ದಾರಿ ಬಿಡಿ ಯಜಮಾನ್ರೆ. ಬಿಡಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ದಾರಿ ಬಿಡಿ. ಬಿಡ್ಲೇಬೇಕಾ? ಹೌದು. ಸರಿ, ಬಿಡ್ತೀನಿ. ಆದ್ರೆ ನೀನು ಒಂದು ಸುಳ್ಳು ಹೇಳ್ಬೇಕು. ಏನು ಸುಳ್ಳ? ಸುಳ್ಳೆ. ನಿನ್ ಬಾಯಲ್ಲಿ ಸುಳ್ಳು ಕೇಳೋದಕ್ಕೆ ನನಗೇನೋ ಒಂಥರ ಥ್ರಿಲ್ಲು. ನೋಡಿ ಯಜಮಾನ, ನಾನೇನೋ ಬೇರೆ ಕೆಲ್ಸದಲ್ಲಿದ್ದೀನಿ. ಇವಾಗ ನಾನು ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ಹಾಗಾದ್ರೆ ನನಗೂ ದಾರಿ ಬಿಡೋದಕ್ಕಾಗಲ್ಲ. ನಿಜವಾಗ್ಲು ನನ್ ಬರೋಣ. ನನ್ಗಿಂತ ಮಿತಿ ನೀರು ಬಿಟ್ಟಿದ್ದಾನೆ. ನನಗ್ ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಸುಳ್ಳು ಹೇಳಿದ್ರೆ ಮಾತ್ರ ನಾನು ಜಾಗ ಬಿಡೋದು, ಇಲ್ಲ ಅಂದ್ರೆ ಜಾಗ ಬಿಡೋದು. ಯಜಮಾನ್ರೆ, ಅದ್ಕೆ ಬ್ರೋ ಒಂದೇ ಒಂದ್ ಸುಳ್ತಾನೆ ಕೇಳ್ತಾ ಇರೋದು, ಹೇಳ್ಬಿಡಿ. ಸರಿ, ನಿಮ್ಗೆ ಯಾಮಿನಿ ಅವ್ರಿಗೆ ಮದ್ವೆ ಆಗಲ್ಲ. ಇದು ನನ್ಗೂ ಗೊತ್ತಿರೋ ವಿಚಾರ. ಈ ಸುಳ್ಳಲ್ಲ, ಇದು ಸತ್ಯ. ಪಾರ್ವತಿ, ನಾನ್ ಹಿಂಗ್ ಹೇಳ್ತಾ ಇರೋದು ಸುಳ್ಳು ಹೇಳು ಅಂತ. ಸುಳ್ಳು ಹೇಳು. ಹ, ನನ್ಗೆ ನಿಮ್ಗೆ ಮದ್ವೆ ಆಗತ್ತೆ, ಸರಿನಾ? ಆಹಾ, ಕೊನೆಗೂ ಸತ್ಯನೇ ಹೇಳ್ಬಿಟ್ಟಿಯಲ್ಲ. ಯಜಮಾನ್ರಿ, ಏನಾಗಿದೆ ನಿಮ್ಗೆ? ಯಾರಾದ್ರೂ ನೋಡಿದ್ರೆ ಕಷ್ಟ, ಇಳಿಸಿ ಯಜಮಾನ್. ನಾನು ಇದ್ದೀನಿ ಬ್ರೋ, ನನ್ಗೂ ನಾಚಿಕೆ ಆಗುತ್ತೆ. ಸಾರಿ ಪ್ರೀತು, ಅದು ಲವ್ ಅಲ್ಲಿ ಸ್ವಲ್ಪ ಓವರ್ ಆಗಿ ಇನ್ವಾಲ್ವ್ ಆಗ್ಬಿಟ್ನಲ್ಲ, ಎತ್ಕೊಂಡ್ಬಿಟ್ಟೆ. ಪಾರು, ಕೊನೆಗೂ ನಿನ್ನ ಮದ್ವೆ ಆಗುತ್ತೆ ಅಂತ ನಿಜ ಹೇಳ್ತಿಯಲ್ಲ, ಥ್ಯಾಂಕ್ಸ್. ನಾನ್ ಹೇಳಿದ್ದು ನಿಜ ಅಲ್ಲ, ಸುಳ್ಳು. ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ, ನಾವಿಬ್ರು ಮದ್ವೆ ಆಗೋದಕ್ಕೆ ಆಗಲ್ಲ. ನಿಮ್ ಮದ್ವೆ ಏನಿದ್ರು ಯಾಮಿನಿ ಅವ್ರ ಜೊತೆನೆ. ವಾ, ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದೆಯಲ್ಲ ಪಾರು. ನೀನ್ ಒಂದೊಂದ್ ಸುಳ್ಳು ಹೇಳ್ತಾ ಇದ್ರು ನನಗೆ ನಿನ್ ಮೇಲೆ ಲವ್ ಡಬಲ್ ಆಗ್ತಾ ಇದೆ.
ಮದ್ವೆಗೆ ಬಂದಿದ್ದೀನಿ. ಯಾರ ಮದ್ವೆಗೆ? ನನ್ನ ಶತ್ರು ಮಗನ್ ಮದ್ವೆಗೆ ನಾನ್ ಬರ್ದೆ ಹೋದ್ರೆ ಹೇಗೆ ಹೇಳು? ಮಾಮ್ ಪ್ಲೀಸ್, ಫೋನ್ ಮಾಡಿದ್ರೆ ಫೋನಿಗೆ ಸಿಗ್ತಿರ್ಲಿಲ್ಲ, ಇವಾಗ ನೋಡಿದ್ರೆ ಸಡನ್ ಆಗಿ ಬಂದಿದ್ದೀರಾ. ಅದು ಅಲ್ಲದೆ ಆ ಡ್ರೈವರ್ನ ಬೇರೆ ಒಳಗ್ ಕಳ್ಸಿದ್ದೀರಾ. ಆ ಈಡಿಯಟ್ ಅಖಿಲಣ್ಣ ಹತ್ರ ನೀವ್ ಬಂದಿದ್ದೀರಾ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮನ್ನ ಸಿಕ್ಕಾಕ್ಸಿದ್ದ. ಥ್ಯಾಂಕ್ ಗಾಡ್ ಏನೋ ಹೇಳಿ ನಾನು ಮ್ಯಾನೇಜ್ ಮಾಡಿದೆ. ಗುಡ್, ಒಳ್ಳೆ ಕೆಲಸನೇ ಮಾಡ್ತಿದ್ಯಾ. ಮಾಮ್ ಏನಾಗಿದೆ ನಿಮ್ಗೆ? ಯಾಕೆ ಸ್ಕೂಲಾಗಿ ರಿಯಾಕ್ಟ್ ಮಾಡ್ತಿದ್ದೀರಾ? ಆ ಅಖಿಲಣ್ಣ ಹತ್ರ ಸಿಕ್ಕಾಕೊಂಡ್ರು ಪರವಾಗಿಲ್ವಾ? ಕೊನೆ ಹಂತದ ಯುದ್ಧಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ನೀನು ತುಂಬಾ ಸಲ ಫೋನ್ ಮಾಡ್ತೀಯಲ್ಲ, ವಿಷಯ ಸೀರಿಯಸ್ ಆಗಿ ಇರ್ಬೇಕು ಅಂತ ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ಸೀರಿಯಸ್ ಮ್ಯಾಟರ್ ಮಾಮ್. ಮಾಮ್ ಹೌದಾ? ಏನು? ಇಲ್ ಬೇಡ, ಬೇರೆ ಕಡೆ ಹೋಗೋಣ. ಬೇರೆ ಕಡೆನಾ? ಕೂಲ್ ಆಗಿರು, ಟೆನ್ಷನ್ ಮಾಡ್ಕೋಬೇಡ. ಲೆಟ್ಸ್ ಲೀವ್. ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಪ್ಪ, ಅದು ನೀನವತ್ತು ಅರುಂಧತಿ ಫೋಟೋ ಸುಟ್ಟಾಕೋವಾಗ ನೋಡಿದ್ಯಲ್ಲ, ಆ ಹೆಂಗಸನ್ ಇಲ್ಲೇನಾದ್ರೂ ನೋಡ್ದ್ಯಾ? ಇಲ್ವಲ್ಲಮ್ಮ, ಮೊದಲೇ ಇದು ಪ್ರಸಿದ್ಧವಾದ ದೇವಸ್ಥಾನ, ನೂರಾರು ಜನ ಬಂದು ಹೋಗ್ತಾರೆ. ಯಾರು ಅಂತ ನೆನ್ಪಿಟ್ಕೊಳ್ಳಿ. ಆದ್ರೆ ಆ ಮುಖ ನಾನು ಮರೆಯೋದಕ್ಕಾಗಲ್ಲಪ್ಪ, ನನಗೆ ಚೆನ್ನಾಗಿ ನೆನಪಿದೆ. ಅರಸನ ಕೋಟೆಗೆ ಅವಳು ಬದ್ದು ವೈರಿ ಅಂತ ಹೇಳಿ ಅಖಿಲಮ್ಮನವರು ಅವಳು ಫೋಟೋನೇ ಸುಟ್ಟು ಹಾಕ್ಬಿಟ್ರು ಅವತ್ತು. ಫೋಟೋದಲ್ಲಿರೋ ಚಿತ್ರ ಮಾತ್ರ, ಆದರೆ ಉಳಿದ ಚಿತ್ರ ಮಾತ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ. ನನಗಿಂತ ಹೆಚ್ಚಾಗಿ ನಿನಗಿನ್ನೂ ಚೆನ್ನಾಗಿ ನೆನಪಿರುತ್ತೆ ಬಿಡು. ಆದರೆ ನಾನು ಅಂಥವ್ರನ್ನ ಯಾರು ಈಗ ನೋಡ್ಲಿಲ್ಲಮ್ಮ. ಪಾರು, ಪಾರು, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ನೀನು ವಿನಾಕಾರಣ ಹೆಂಗಸಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೇ ಹೆಸರಿನವರು ಈ ದೇವಸ್ಥಾನಕ್ಕೆ ಯಾರೋ ಬಂದಿರ್ಬೋದು, ನೀ ಆ ಹೆಸರು ಕೇಳ್ಬಿಟ್ಟು ಆತಂಕ ಪಟ್ಕೊತಿದ್ಯಾ. ಮಾಡೋ ಕೆಲಸ ಬೇಕಾದಷ್ಟಿದೆ, ನಡಿ. ಆಗ್ಲಿ ಗುರುಗಳೇ, ನೀವ್ ಹೇಳಿದ ಹಾಗೆ ಎಲ್ಲ ಶಾಸ್ತ್ರಗಳು ಪಾರ್ವತಿಗೆ ನಡೆಯಲಿ. ಸೀತಾರಾಮ ಕಲ್ಯಾಣನ ಹೇಗ್ ಮಾಡ್ಬೇಕು ಗುರುಗಳೇ? ಸೀತಾಮಾತೆಗೆ ಸೇರಬೇಕಾದ ಸೀರೆ ಈ ಮಗುವಿನ ಮೈ ಮೇಲೆ ಬಿದ್ದಿದೆ. ಒಂದು ರೀತಿಯಲ್ಲಿ ಇದು ಅಪಚಾರವೇ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಆ ತಾಯಿನೇ ಈ ಮಗುವಿನ ರೂಪದಲ್ಲಿ ಬಂದು ಸೀರೆನ ಸ್ವೀಕರಿಸಿದ್ದಾಳೆ ಅಂತಾಳೆ. ಈಗ ಸೀತಾಮಾತೆ ವಿಗ್ರಹನ ಈ ಮಗು ಕೈಯಲ್ಲಿ ಕೊಟ್ಟು ಶಾಸ್ತ್ರಗಳನ್ನು ಮಾಡಿಸಬೇಕು. ಇದೆ ಗುರುಗಳೇ. ನೋಡು ಮಗಳೇ, ಅವರೆಲ್ಲರ ಸಮ್ಮುಖದಲ್ಲಿ ನಾನು ಹೇಳಿದ್ದು ಅರ್ಧ ಸತ್ಯ ಮಾತ್ರ. ಪೂರ್ತಿ ಸತ್ಯ ತಿಳಿದ ಮೇಲೆ ನಿನ್ನ ಅಭಿಪ್ರಾಯ ತಿಳಿಸಿದ್ರೆ ಸಾಕು. ನನಗೆ ಭಗವಂತನ ಪ್ರೇರಣೆ ಆಗಿದೆ, ಅವನ ಅಪ್ಪಣೆ ಆಗಿದೆ. ಕಟು ಸತ್ಯವನ್ನ ನಿನ್ನ ಮುಂದೆ ಹೇಳಲೇಬೇಕಾಗಿದೆ.
ನೋಡು, ಇದು ನಿನ್ನ ಪಾಲಿಗೆ ಕೇವಲ ಶಾಸ್ತ್ರವಾಗಿ ಉಳಿಯಲ್ಲ, ಇದರಲ್ಲಿ ನಿನ್ನ ಭವಿಷ್ಯ ಅಡಗಿದೆ. ಪ್ರತಿಯೊಂದು ಸಿಂಹಾಸನದ ಹಿಂದೇನು ತ್ಯಾಗ ಬಲಿದಾನಗಳ ಚರಿತ್ರೆನೇ ಇದೆ. ಈ ಮದುವೆ ಇದು ಕೂಡ ಒಂದು ದೊಡ್ಡ ಬಲಿದಾನವನ್ನು ಕೇಳ್ತಾ ಇದೆ. ಆ ಬಲಿದಾನ ನಿನ್ನ ಜೀವನ. ಒಂದು ಸಲ ನೀನು ಪೂಜೆಗೆ ಕೂತೆ ಅಂದ್ರೆ ಮಾನಸಿಕವಾಗಿ ನಿನಗೂ ಮದುವೆ ಆಗಿದೆ ಅಂತಾನೆ. ಅವನೇ ಗಂಡ, ಅವನೇ ರಾಮನ ಸೂಚಕ. ಮತ್ತೆ ಆ ಹೆಣ್ಣು ಅಂದ್ರೆ ನೀನು ಬೇರೆ ಯಾವುದೇ ಗಂಡಿನ ಜೊತೆಗೆ ಹಸೆಮಣೆಯಲ್ಲಿ ಕೂರೋ ಹಾಗೆ. ಮುತ್ತೈದೆಯಾಗಿ ಶಾಸ್ತ್ರಕ್ಕೆ ಕೂತ್ರೆ ಗಂಡ ಹೆಂಡತಿ ಬಂದ ಇನ್ನೂ ಗಟ್ಟಿ ಆಗುತ್ತೆ. ಈ ಸಂದರ್ಭದಲ್ಲಿ ನನಗದು ಬೇಡ ಗುರುಗಳ. ದಯವಿಟ್ಟು ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳಿ ಗುರುಗಳ. ಮುತ್ತೈದೆಯಾಗಿ ಅಲ್ದಿದ್ರು ಕನ್ಯೆಯಾಗಿ ಆದ್ರೂ ಶಾಸ್ತ್ರಕ್ಕೆ ಕೂರ್ಬೋದು. ಆಗ್ಬೋದಾ? ಕೂರ್ತೀನಿ ಗುರುಗಳ. ಹಾಗಾದ್ರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗಬೇಕು. ಸಿದ್ಧಳಿತೀಯ? ಅಪ್ಪ, ನಿನ್ ಮಗಳಾಗಿ ನೀನ್ ಹೇಳಿದ್ದನ್ನೆಲ್ಲ ಇಲ್ಲಿವರೆಗೂ ನಾನು ಕೇಳಿದ್ದೀನಿ. ಆದ್ರೆ ಈಗ ಒಂದು ವಿಚಾರದಲ್ಲಿ ನೀನ್ ನನ್ನ ಮಾತನ್ನ ನಡ್ಸ್ಕೊಡ್ಬೇಕಪ್ಪ. ಮಗಳ ಕಂಕಣ ಭಾಗ್ಯನೇ ಕಿತ್ಕೋತಿರುವಂತ ಅಪ್ಪ ಬಹುಶಃ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಇದ್ದ ಕಾಣತ್ತೆ ಕಣೆ. ನನಗೋಸ್ಕರ ಅಖಿಲಮ್ಮಂಗೋಸ್ಕರ ನಿನ್ನ ಜೀವನನೇ ತ್ಯಾಗ ಮಾಡ್ತಿದೀಯಲ್ಲಮ್ಮ. ಇದಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಈಗ ನಮ್ಮಿಬ್ರಿಗೂ ಯಾವ ಆಯ್ಕೆನೂ ಇಲ್ಲ ಅಪ್ಪ. ನಾನು ಈ ಶಾಸ್ತ್ರ ಕೂರೋದ್ರಿಂದ ಅಖಿಲಮ್ಮ ನಿನ್ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಂಡಾಗತ್ತೆ. ನೀನ್ ಆಡ್ಸಿ ಬೆಳೆಸಿದ ದೊಡ್ಡ ಯಜಮಾನ್ರ ಜೀವನ ಉಳಿಸಿದ ಪುಣ್ಯ ಬರುತ್ತೆ. ಈ ಮನೆಗ್ ಸೇವೆ ಮಾಡೋದಕ್ಕೆ ಸಿಕ್ಕಿರೋ ಇನ್ನೊಂದು ಅವಕಾಶ ಅಪ್ಪ ಇದು. ನನ್ ಗಂಡನ್ ಯೋಗಕ್ಷೇಮ ನಿಭಾಯಿಸಿದ ಖುಷಿ ನನಗಿದೆ. ಇದಕ್ಕಿಂತ ಇನ್ನೇನಪ್ಪ ಬೇಕು? ಅವತ್ತು ಅರ್ಸನ್ ಕೋಟೆಗೋಸ್ಕರ ನೀನ್ ನನ್ನ ಜೀವನ ತ್ಯಾಗ ಮಾಡೋದಕ್ಕೆ ಹೋಗಿದ್ದೆ. ಆದ್ರೆ ಇವತ್ತು ಅದೇ ಅರ್ಸನ್ ಕೋಟೆಗೋಸ್ಕರ ನಾನ್ ನನ್ನ ಜೀವನ ತ್ಯಾಗ ಮಾಡ್ತಿದ್ದೀನಿ ಅಷ್ಟೇ ಅಪ್ಪ. ನನ್ ಪಾಲಿಗಿದೊಂದು ಶಾಸ್ತ್ರ ಅಷ್ಟೇ. ಜಾತ್ರೆಯಲ್ಲಿ ನಾವ್ ತೇರ್ ಎಳಿತೀವಿ, ಹಾಗಂತ ನಾವ್ ದೇವ್ರನ್ನೇ ಮುಂದಕ್ಕೆ ಕರ್ಕೊಂಡು ಹೋಗಲ್ಲ ಅಲ್ವಾ? ದೇವ್ರ ಮೇಲಿರೋ ಭಕ್ತಿ ತೋರ್ಸೋದಿಕ್ಕೆ ನಾವ್ ಮಾಡೋ ಒಂದ್ ಚಿಕ್ಕ ಕೆಲ್ಸ ಅಷ್ಟೇ. ಇದನ್ನು ಹಾಗೆ ಅನ್ಕೊಂಡ್ರೆ ಆಯ್ತಲ್ವಾ ಅಪ್ಪ? ಇಷ್ಟಕ್ಕೂ ಮದ್ವೆ ನಡೆಯೋದು, ತಾಳಿ ಶಾಸ್ತ್ರ ನಡೆಯೋದೆಲ್ಲ ಯಾಮಿನಿ ಮೇಡಮ್ಗೆ. ನಾನ್ ಬರೀ ಶಾಸ್ತ್ರಕ್ಕೆ ಕೂರೋದ್ರಿಂದ ಏನೂ ಆಗಲ್ಲ ಅಲ್ವಾ? ಅಮ್ಮವ್ರೆ, ನನ್ನ ಮಗಳ ನಿರ್ಧಾರದಿಂದ ನಿಮಗೆ ಸಂತೋಷವಾ? ಖಂಡಿತ ಸಂತೋಷನೇ. ಯಾಕಂದ್ರೆ ಪಾರ್ವತಿ ಉಳಿಸ್ತಾ ಇರೋದು ಬರೀ ನನ್ನ ಮಗನ ಮದುವೆ ಮಾತ್ರ ಅಲ್ಲ, ಪ್ರಾಣ ರಕ್ಷಣೆ ಮಾಡ್ತಾ ಇದ್ದಾಳೆ. ಆಯ್ತು ಅಮ್ಮವ್ರೆ, ನಿಮ್ಗೆ ಸಂತೋಷ ಆಗೋದಾದ್ರೆ, ದೊಡ್ಡ ಯಜಮಾನ್ರಿಗೆ ಏನು ಕಂಟಕ ಬರಲ್ಲ ಅನ್ನೋದಾದ್ರೆ ನನ್ನ ಮಗಳ ನಿರ್ಧಾರಕ್ಕೆ ನನಗೂ ಒಪ್ಪಿಗೆ.
ಹನುಮಂತು, ನಿನಗೆ ಸಹೋದರನ ಸ್ಥಾನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು. ಹನುಮಂತು, ಆದ್ರೆ ನನ್ನ ಬಲವಂತಕ್ಕಾಗಿ ನೀನ್ ಇದಕ್ಕೆ ಒಪ್ಕೋತಾ ಇಲ್ಲ ತಾನೇ? ಖಂಡಿತ ಇಲ್ಲ ಮೊರೆ. ದೇವ್ರ ಸೇವೆ ಮಾಡೋದಕ್ಕೆ ನಮಗ್ ದೊರಕಿರೋ ಒಳ್ಳೆ ಅವಕಾಶ ಅಂತ ಅನ್ಕೋತಿದ್ದೀನಿ. ಬಿಫೋರ್ ದಟ್ ಐ ನೀಡ್ ಎ ಕ್ಲಾರಿಟಿ ಆನ್ ಒನ್ ಥಿಂಗ್. ಇದನ್ನ ಕಟ್ಟೋದಿಕ್ಕೆ ನೀ ಯಾರು? ಹಾಗಂತ ಕೇಳಿದ್ರೆ ನೀನೇನೋ ಒಂದು ಹೇಳ್ತೀಯ ಅಂತ ನನಗೆ ಗೊತ್ತು, ಆದ್ರೆ ನಾನು ಅದನ್ನ ಕೇಳಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನಿನ್ ಗಂಡ ಎಷ್ಟು ಒಳ್ಳೆಯವನು ಅಂತ? ಮೊದ್ಲು ಆ ಗುಂಗಿಂದ ಹೊರಗೆ ಬನ್ನಿ ಯಜಮಾನ್ರೆ. ನಿಮ್ಮನ್ನ ಮದ್ವೆ ಆಗ್ಬೇಕಾಗಿರೋರು ಯಾಮಿನಿಯವರು, ಅವರೇ ನಿಮ್ ಹೆಂಡತಿ ಆಗೋದು. ನೋ ನೋ, ನೋಡ್ದ ಮತ್ತೆ ಚಮಕ್ ಕೊಟ್ಟೆ. ಯಜಮಾನ್ರೆ, ನನಗಲ್ಲಿ ತುಂಬಾ ಕೆಲ್ಸ ಇದೆ. ಈಗೇನ್ ಕಟ್ಟಿಸ್ಕೋತಿರೋ ಇಲ್ವೋ? ಆಯ್ತು, ಕಟ್ಸ್ಕೋತೀನಿ. ಸರಿ. ರಾಮ ರಾಮ ಸೀತಾ ರಾಮ 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 ದಯಲಿಯ ಜಾಯ ರಾಮ ರಾಮ ಸೀತಾ ರಾಮ 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 ದಯಲಿಯ ಜಾಯ ಮನ್ಸಿಲ್ಲ ಅಂದ್ರು ನಮ್ಮ ಯಜಮಾನ್ರಿಗೆ ಒಳ್ಳೇದಾಗ್ಬೇಕು ಅಂತ ಅವ್ರು ಕಟ್ಟಿರೋ ತಾಳಿ ತೆಗ್ದಿದ್ದೀನಿ. ಯಾವ ಕಾರಣಕ್ಕೂ ಅವ್ರಿಗೇನು ತೊಂದರೆ ಆಗ್ಬಾರ್ದು. ಕಾಪಾಡಪ್ಪ ತಂದೆ. ಅರೆ, ಏನೇ ಪಂಡ್ರಪುರ ಪಾರ್ವತಿ, ಎಲ್ರಿಗಿಂತ ಮುಂಚೆನೆ ಬಂದು ರಾಮನ ಹತ್ರ ಏನೋ ಬೇಡ್ಕೊತಿದ್ಯಾ? ಏನೋ? ಏನೂ ಇಲ್ಲ ಮೇಡಮ್. ಪೂಜೆ ಪ್ರಾರಂಭ ಮಾಡೋಣ. ಓ, ಆಗ್ಬಹುದು ಗುರುಗಳೇ. ಶುರು ಮಾಡಿ, ಶುರು ಮಾಡಿ. ತಗೊಳ್ಳಿ ತಾಯಿ. ಸೀತಾರಾಮ
ಕಲ್ಯಾಣ ಇದು ಅನುರಾಗದ ಬಂಧನ ಭೂಮಿಯೇ ಮಂಟಪ. ಅನನ್ಯ, ಏನೇ ಈ ಜಾಗಕ್ ಬಾ, ಇಲ್ಲ ಅಂದ್ರೆ ತಲೆ ಉರುಳೋಗುತ್ತೆ ಅಂತ ಮೆಸೇಜ್ ಮಾಡಿದ್ದೆ. ನೀನ್ ಬಂದಿದ್ರು ನಿನ್ ತಲೆ ಉರುಳೋದ್ ಗ್ಯಾರಂಟಿ. ಏನ ನಿನ್ನಾಟ? ಆದಿತ್ಯನ ನಾನೇ ಮದುವೆ ಆಗೋದು ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೆ. ತಾಳಿ ಕಟ್ಟಿಸ್ಕೊಳಕ್ಕೆ ನೀನ್ ಜೀವಂತವಾಗಿದ್ರೆ ತಾನೆ. ಮಾಮ್, ಏನ್ ನೋಡ್ತಾ ಇದ್ದೀರಾ? ಗನ್ ತೆಗೆದು ಫಸ್ಟ್ ಶೂಟ್ ಮಾಡಿ. ಅನಿಷ್ಟ ತೊಲಗ್ತು ಅಂತ ಯಾವ್ದೋ ಹಾಳ್ ಬಾವಿಗೆ ಬಾಡಿ ನೆಸಿದ್ರಾಯ್ತು. ಮಾಮ್, ಏನ್ ನೋಡ್ತಿದ್ರಿ? ಶೂಟ್ ಮಾಡಿ ಮಾಮ್. ಮಾಮ್, ಏನಾಗ್ತಿದೆ ಇಲ್ಲಿ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅನನ್ಯ. ಆಕ್ಚುಲಿ ನಾನು ಆದಿತ್ಯನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ತಮಾಷೆಗೆ, ನಿನ್ನ ಆಟ ಆಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಮಾಮ್, ಈ ಮದುವೆ ಅನ್ನೋ ಗೇಮು ಯಾಕೋ ಥ್ರಿಲ್ಲಿಂಗೇ ಇಲ್ಲ ಅನಿಸ್ತಿದೆ. ಈ ನಿಂತ ನೀರಿನ ಹಾಗೆ ಈ ಗೇಮ್ ಹೋಗ್ತದೇನೋ ಅಂತ ಅನಿಸ್ತಿದೆ. ಅದು ಅಲ್ದೆ ಆ ಅಖಿಲಾಂಡೇಶ್ವರಿ ಮುಂದೆ ಹೋಗಿ ನನ್ನ ರೋಲ್ ಅಲ್ಲದೆ ಇರೋ ರೋಲ್ನ ನಾನು ಪ್ಲೇ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ. ಆ ಸಭ್ಯಸ್ತ್ರ ಜೊತೆ ಸೇರ್ಕೊಂಡು ಎಲ್ಲಿ ಈ ನಿಜವಾದ ಯಾಮನಿ ಕಳೆದು ಹೋಗ್ಬಿಡ್ತಾಳ ಅನ್ನೋ ಭಯ ಶುರುವಾಗಿದೆ. ಅದಕ್ಕೆ ನನ್ನನ್ನ ನಾನು ಉಳಿಸ್ಕೊಳ್ಳೋದಿಕ್ಕೆ ಈ ಗೇಮ್ ಮಾಡಿದೆ. ನಿಮ್ಮಮ್ಮನ್ನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ, ಅವ್ರು ಒಪ್ಪಿಸ್ದೆ ಕೂಡ. ಆಂಟಿ, ನಿಮ್ ಮಗಳು ಕೂಡ ಏನ್ ಕಡಿಮೆ ಇಲ್ಲ. ನನ್ನನ್ನ ಇಡೀ ದಿನ ಕಾರಲ್ಲೇ ಲಾಕ್ ಮಾಡಿದಾಳೆ. ನೀವ್ ಸ್ಟ್ರಾಂಗ್ ಅಂದ್ರೆ ಅವಳು ಡಬಲ್ ಸ್ಟ್ರಾಂಗ್.